ಒಂದು ಐಡಿಯಾವನ್ನು ತಂದಿದ್ದಾರೆ. ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕುವಂತಹ ಐಡಿಯಾ. ಈಗಾಗಲೇ ಟೆಂಡರನ್ನು ಕೂಡ ಕರೀತಿದ್ದಾರಂತೆ. ಈ ಐಡಿಯಾಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ, ಪರ ವಿರೋಧ ಚರ್ಚೆ ಕೂಡ ಆರಂಭವಾಗ್ತಾ ಇದೆ. ಈ ವಿಚಾರ ಬೇಕಿತ್ತಾ, ಬೀದಿ ನಾಯಿಗಳಿಗೆ ಬಿರಿಯಾನಿ ಬೇಕಿತ್ತಾ ಅನ್ನುವ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಯಾವ ನಾಯಿ ಬಂದು BBMPಯ ಬಳಿ ಒಂದು ಅಪ್ಲಿಕೇಶನ್ ಅನ್ನ ಹಾಕಿತ್ತು, ನಮಗೆ ಊಟ ಸಾಕಾಗ್ತಾ ಇಲ್ಲ, ಬೆಂಗಳೂರಲ್ಲಿ ಊಟ ಸಿಗ್ತಾ ಇಲ್ಲ, ನಾವು ಸಾಯ್ತಾ ಇದ್ದೀವಿ ಅಂತ ಯಾವ ನಾಯಿ ಒಂದು ಅಪ್ಲಿಕೇಶನ್ ಹಾಕಿತ್ತು ಅನ್ನುವ ಪ್ರಶ್ನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ BBMP ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ತಾ ಇದೆ. ಎಲ್ಲದಕ್ಕೂ, ಕಸದಿಂದ ಹಿಡಿದು ನೀರಿನವರೆಗೂ ಎಲ್ಲದಕ್ಕೂ ಟ್ಯಾಕ್ಸು. ಈಗ ಜನರ ದುಡ್ಡನ್ನು ಬೀದಿ ನಾಯಿಗಳ ಬಿರಿಯಾನಿಗೆ ಬಳಸುವಂಥದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಕಾಸ್ ಕುಮಾರ್ ಅವರು ಮಾತನಾಡಿದ್ದಾರೆ, ನೋಡ್ಕೊಂಬನ್ನಿ. ಸ್ಟ್ರೀಟ್ ಡಾಗ್ಸ್ಗೆ ಫುಡ್ ಅವೈಲೇಬಲ್ ಮಾಡಿ ಕೊಡಬೇಕು ವಿತ್ ದ ಇಂಟೆನ್ಷನ್ ದ್ಯಾಟ್ ಕಂಟ್ಯಾಂಕರಸ್ ಬಿಹೇವಿಯರ್ ಆಗಲಿ, ಅಗ್ರೆಸಿವ್ ಬಿಹೇವಿಯರ್ ಆಗಲಿ ಡಾಗ್ಸಲ್ಲಿ ಕಡಿಮೆ ಆಗಲಿ ಅಂತ ಅನ್ನೋದು ಆ ದೃಷ್ಟಿಯಿಂದ. ಆವಾಗ ನಾವು ಒಂದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 1000 ಡಾಗ್ಸ್ಗೆ ಅಕ್ರಾಸ್ BBMP ಫೀಡಿಂಗ್ ಕೂಡ ಫಾರ್ 2 to 3 months ನಡೆಸಿದ್ದೀವಿ. But after that we started finding there are some gaps in the process. So with the experience which we had got, ಏನು ಅನುಭವ ಇತ್ತು ಆ ಅನುಭವ ಆಧಾರದ ಮೇಲೆ ಈಗ ಈ ವರ್ಷ BBMPದ ಬಜೆಟಲ್ಲಿನೇ 2.8 crores ಪ್ಲಸ್ ಗ್ರ್ಯಾಂಟ್ ನಾವು ಅಕ್ರಾಸ್ BBMP ಪರ್ ಝೋನು 500 to 600 ಡಾಗ್ಸು ವಾಟ್ ಎವರ್ ಕಾಸ್ಟ್ ಎಷ್ಟು ಬರುತ್ತದೆ ಪರ್ ಡಾಗ್ ಪರ್ ಡೇ ಫೀಡಿಂಗು ಅದು ಗಮನದಲ್ಲಿ ಇಟ್ಕೊಂಡು ಒಂದು ಫೀಡಿಂಗ್ ಪ್ರೋಗ್ರಾಮ್ ಮಾಡೋಕ್ಕೆ ಬಜೆಟಲ್ಲಿನೇ ಪ್ರೊವಿಷನ್ ಮಾಡಿದ್ದೀವಿ. ಆ ಬಜೆಟಲ್ಲಿ ಮಾಡಿರೋ ಪ್ರೊವಿಷನ್ ತಕ್ಕಂತೆ ಪ್ರತಿಯೊಂದು ಝೋನ್ ವೈಸ್ ಝೋನಲ್ ಮಟ್ಟದಿಂದ ಟೆಂಡರ್ ಕರೀಲಾಗಿ ಅದರಲ್ಲಿ ಮೇಜರ್ಲಿ 3 ಕಂಪೋನೆಂಟ್ಸ್ ಇದ್ದಾವೆ. ಒಂದಂದರೆ ಪ್ರಿಪ್ರೇಷನ್ ಆಫ್ ದ ಡಾಗ್ ಫುಡ್ ಫಾರ್ ಅರೌಂಡ್ 700 to 750 ಕ್ಯಾಲರೀಸ್ದು ಮೆನ್ಯೂ ಡ್ರಾ ಮಾಡಿ ಕೊಟ್ಟಿದ್ದೀವಿ. ಅವರು ಸಂಬಂಧಪಟ್ಟಂಥ ಬಿಡರ್ ಅವರು BBMP ವ್ಯಾಪ್ತಿಯಲ್ಲಿ ಅಥವಾ ಅವ್ರಿಗೆ ಯಾವ ಝೋನ್ ಅಲಾಟ್ ಆಗುತ್ತದೆ ಆ ಝೋನಲ್ಲಿ ಅವ್ರದ್ದು ಕಿಚನ್ ಹೊಂದಿರಬೇಕು. ಅಲ್ಲಿಂದ ನಮ್ಮ ಲೋಕಲ್ ADಗಳು, ಲೋಕಲ್ ಏನು ವಾಲಂಟಿಯರ್ಸ್ ಇರ್ತಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿ, ಮತ್ತು ಈ ಏಜೆನ್ಸಿ ಏನಿರುತ್ತೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿ ಏನು ಫೀಡಿಂಗ್ ಸ್ಪಾಟ್ಸ್ ಐಡೆಂಟಿಫೈ ಮಾಡ್ತಾರೆ ಆ ಫೀಡಿಂಗ್ ಸ್ಪಾಟ್ಗೆ ಅವರು ಫುಡ್ಡನ್ನು ಡಿಸ್ಪ್ಯಾಚ್ ಮಾಡಿ ಸರ್ವ್ ಮಾಡಿ, ಆಮೇಲೆ ಅದನ್ನು ಎಲ್ಲಿ ಫುಡ್ ಸರ್ವ್ ಮಾಡಿರ್ತಾರೆ ಅದನ್ನು ಕ್ಲೀನ್ ಮಾಡಿ ಅವರು ಎವ್ರಿ ಡೇದು ನಮಗೆ ರಿಪೋರ್ಟ್ ಸಬ್ಮಿಷನ್ ಮಾಡಬೇಕು. ಸ್ಟ್ರೀಟ್ ಡಾಗ್ಸ್ಗೆ BBMPಯ ವಿಶೇಷ ಅಧಿಕಾರಿ ವಿಕಾಸ್ ಕಿಶೋರ್ ಅವರು ಮಾತನಾಡಿದ್ದನ್ನು ನೋಡಿದ್ರಿ. ನೋಡಿ, ಗ್ರೇಟೆಸ್ಟ್ ಐಡಿಯಾ ಯಾರದ್ದು ಅಂತ ಹೇಳಿದ್ರೆ ಇದೇ ಅಧಿಕಾರಿಯದ್ದು ಗ್ರೇಟೆಸ್ಟ್ ಐಡಿಯಾ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ, ಬೀದಿ ನಾಯಿಗಳಿಗೆ ಊಟ ಹಾಕಿದರೆ ಏನು ತಪ್ಪು ಅಂತ ಹೇಳಿ. ನಾವು ಕೂಡ ಊಟ ಹಾಕೋದನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಬಟ್ BBMPಯ ಆದ್ಯತೆ ಏನಾಗಿರಬೇಕಿತ್ತು ಅನ್ನೋದು ನಮ್ಮ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, BBMPಯ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲಾ ಕಾಲೇಜುಗಳಿಗೆ ಬಿಸಿ ಊಟದ ವ್ಯವಸ್ಥೆ ಇದೆ. ಆ ಒಂದು ಮಗುವಿಗೆ ಬಿಸಿ ಊಟ ಒಂದು ದಿನಕ್ಕೆ 12 ರೂಪಾಯಿ ಮೀಸಲನ್ನು ಇಟ್ಟಿರುವಂಥದ್ದು. ಒಂದು ಮಗುವಿಗೆ ಬಿಸಿ ಊಟದ ಖರ್ಚು 12 ರೂಪಾಯಿ ಅಂತ ಹೇಳಿ. ಆದರೆ ನಾಯಿಗೆ, ಬೀದಿ ನಾಯಿಗೆ ಈಗ ಕೊಡಲಿಕ್ಕೆ ಹೊರಟಿರುವಂಥ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ 22 ರೂಪಾಯಿ, 10 ರೂಪಾಯಿ ಜಾಸ್ತಿ. ಹಾಗಾದರೆ ಈ ಅಧಿಕಾರಿಗಳ ಆದ್ಯತೆ ಏನು ಅನ್ನುವ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಚರ್ಚೆಯಲ್ಲಿ ಭಾಗಿಯಾಗಿರ್ತಾರೆ BJP ವಕ್ತಾರರಾಗಿರುವಂಥ ಉತ್ಕರ್ಷ್ ಅವರು, ಸಾಮಾಜಿಕ ಹೋರಾಟಗಾರರಾಗಿರುವಂಥ ರಾಮಲಿಂಗೇಗೌಡರು, ಅದೇ ರೀತಿಯಾಗಿ ಪ್ರಾಣಿ ದಯಾ ಮಂಡಳಿಯ ಸದಸ್ಯರಾಗಿರುವಂಥ ಅರುಣ್ ಪ್ರಸಾದ್ ಅವರು ಕೂಡ ನಮ್ಮ ಜೊತೆಲಿ ಇರ್ತಾರೆ. ಉತ್ಕರ್ಷ್, BBMPಯ ಈ ಐಡಿಯಾ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ನನಗಾಗಲೇ ಹೇಳ್ತಾ ಇದ್ದೆ, ಒಂದು ಮಗುವಿಗೆ ಬಿಸಿ ಊಟಕ್ಕೆ 12 ರೂಪಾಯಿ, ನಾಯಿಗೆ ಊಟ ಹಾಕ್ಲಿಕ್ಕೆ 22 ರೂಪಾಯಿ. ನೋಡಿ, ಒಂದು ಇವತ್ತಿನ ಏನು ಚರ್ಚೆ ನೋಡಿದಾಗ ಬಹಳ ನಗೆಪಾಟ್ಲಿನ ವಿಚಾರ ಅಂತ ಅನಿಸುತ್ತೆ. BBMP ಆಗಿರ್ಬೋದು, ಸರ್ಕಾರದ ವ್ಯವಸ್ಥೆ ಇವತ್ತು ಏನು ಬೆಂಗಳೂರಿನಲ್ಲಿ 2,80,000 ನಾಯಿಗಳಿದೆ, 2,80,00,000 ಈ ಒಂದು ನಾಯಿಗಳಿಗೆ ಮೀಸಲಿಡುವಂತಹ ಪ್ರಕ್ರಿಯೆಯನ್ನು BBMP ಕೈಗೆತ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಇದು ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋವಂಥದ್ದೇ ಎಲ್ರಿಗೂ ಕೂಡ ಇರ್ತಕ್ಕಂಥ ಪ್ರಶ್ನೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಪ್ರಮುಖ 2 ಅಂಶಗಳನ್ನು ಗಮನಿಸಬೇಕಾಗುತ್ತೆ ಮಹೇಶ್. ನೋಡಿ, ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳಿಗೆ ನಿಮಗೆ ಕೊಡಲಿಕ್ಕೆ ಪಠ್ಯ ಪುಸ್ತಕಗಳಿಲ್ಲ, ಸರಿಯಾದ ಶಾಲಾ ಕೊಠಡಿಗಳ ವ್ಯವಸ್ಥೆ ಇಲ್ಲ. 21,225 ಶಾಲಾ ಕೊಠಡಿಗಳು ಇವತ್ತು ನೀರಿನ ಅತ್ಯಂತ ಸೋರಿಕೆಯಾಗಿ ಅತ್ಯಂತ ಕೆಳಮಟ್ಟದಲ್ಲಿದೆ. ಕೊಡಲಿಕ್ಕೆ ನಿಮಗೆ ಶೂ ಇಲ್ಲ, ಲೇಸ್ ಇಲ್ಲ, ಸಾಕ್ಸ್ ಇಲ್ಲ.
ಯಾರಾದ್ರೂ ದಾನಿಗಳಿದ್ರೆ ಕೊಡಿ ಅಂತ ಕೇಳುವಂತಹ ದಹನೀಯ ಪರಿಸ್ಥಿತಿ ಬಂದಿದೆ. ಆ ಶಾಲಾ ಮಕ್ಕಳಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ 6 ಮೊಟ್ಟೆ ಕೊಡ್ತಾ ಇತ್ತು, ಆದ್ರೆ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಸೇರ್ತಿರುವಂತದ್ದು ಬರೀ 3 ಮೊಟ್ಟೆ. ಇನ್ನು ಮಿಕ್ಕಿರ್ತಕ್ಕಂಥ 3 ಮೊಟ್ಟೆ ಎಲ್ಲಿ ಹೋಗ್ತಾ ಇದೆ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 56,244 ಮಕ್ಕಳಿಗೆ ಅಪೌಷ್ಟಿಕತೆ ಎನ್ನುವಂಥದ್ದು ಕಾಡ್ತಾ ಇದೆ. ಅವರಿಗೆ ಕೊಡ್ಲಿಕ್ಕೆ ಸರಿಯಾದ ವ್ಯವಸ್ಥೆ ನಿಮ್ಮ ಹತ್ರ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ವಿದ್ಯಾರ್ಥಿಗಳ ದೃಷ್ಟಿಕೋನದಲ್ಲಿ ನೀವು ಇಷ್ಟು ದುರಾಡಳಿತವನ್ನ ಮಾಡ್ತಾ ಇದ್ದೀರಿ. ಇನ್ನು ನಾಯಿಗಳಿಗೆ ನೀವು ಎಷ್ಟರ ಮಟ್ಟಿಗೆ ಹಣ ಅನ್ನುವಂಥದ್ದು ನಾಯಿಗಳಿಗೆ ತಲುಪುತ್ತೆ, ಮತ್ತೆ ಕೊಡುವಂತ ಅವಶ್ಯಕತೆ ಏನು? ಇವತ್ತು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ನೀವು ಆಹಾರವನ್ನು ಕೊಡುವ ಬದಲು ಆ ನಾಯಿಗಳಿಗೆ ಸ್ಟೆರಿಲೈಸೇಷನ್ ಕ್ಯಾಂಪ್ ಅನ್ನು ಮಾಡಿ. ನೀವು ಯಾಕೆ ಸ್ಟೆರಿಲೈಸೇಷನ್ ಕ್ಯಾಂಪ್ಸ್ ಅನ್ನ ಮಾಡಿ ಆ ನಾಯಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಮೊದ್ದನ್ನು ಕೊಟ್ಟು ಆ ನಾಯಿಗಳಿಂದ ಮುಂದಿನ ದಿನಮಾನಗಳಲ್ಲಿ ಯಾವ್ದಾದ್ರು ವ್ಯಕ್ತಿಗಳ ಮೇಲೆ ಏನಾದ್ರೂ ಅಟ್ಯಾಕ್ ಆಯ್ತು ಅಥವಾ ಅದು ಕಚ್ಚುವಂತ ಸಂದರ್ಭ ಬಂದಾಗ ಅದು ಸೇಫ್ಟಿ ಇರ್ತದಲ್ಲ, ಅದು ಆ ವ್ಯಕ್ತಿಯ ಆರೋಗ್ಯ ಕೂಡ ಅದು ಉಪಯೋಗ ಆಗ್ತದೆ. ಸೊ ಹಾಗಾಗಿ ಈ ರೀತಿಯ ವ್ಯವಸ್ಥೆಯನ್ನ BBMP ಆಗಲಿ ಸರ್ಕಾರ ತರಬೇಕು. ಸೊ ಹಾಗಾಗಿ ನನಗೆ ಬಹಳ ಸ್ಪಷ್ಟವಾಗಿ ಅನ್ಸುವಂಥದ್ದು ಏನು ಅಂತಂದ್ರೆ, ಹಣವನ್ನ ಲೂಟಿ ಮಾಡ್ಲಿಕ್ಕೆ ಎಲ್ಲೆಲ್ಲಿ ಹಣವನ್ನ ಲೂಟಿ ಮಾಡ್ಬೋದು ಅಲ್ಲೆಲ್ಲ ಕೂಡ ಲೂಟಿ ಮಾಡುವಂತ ಕೆಲಸವನ್ನ ಸರ್ಕಾರ ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದೆ. ಇವತ್ತು ನೀವು ಒಳ ಮೀಸಲಾತಿ ಎನ್ನುವಂಥದ್ದನ್ರಿ ನೀವು ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಸರ್ವೆ ಮಾಡಿದ್ರಿ ಅನ್ನುವಂಥದ್ದು ನಮಗೆ ಗೊತ್ತಿದೆ ರೀ. ಇನ್ನು ನೀವು ಬೆಂಗಳೂರಿನಲ್ಲಿ ಇರ್ತಕ್ಕಂಥ 2,80,000 ನಾಯಿಗಳನ್ನು ಹುಡ್ಕೊಂಡು ಹೋಗಿ ನೀವು ಎಷ್ಟರ ಮಟ್ಟಿಗೆ ಅದಕ್ಕೆ ಊಟ ಕೊಡುವಂಥದ್ದು ನೀವು ಎಷ್ಟರ ಮಟ್ಟಿಗೆ ಮಾಡ್ತೀವಿ ಅಂತದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಒಳ ಮೀಸಲಾತಿ ಸರ್ವೆಯನ್ನೇ ನಿಮಗೆ ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಮನೆಗಳಿಗೆ ಹೋಗಿ, ಇನ್ನು ನಾಯಿಗಳಿಗೆ ನೀವು ಯಾವ ಸವಲತ್ತನ್ನು ಒದಗಿಸ್ಕೊಡ್ತೀರಾ? ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ದುಡ್ಡನ್ನ ಒಡೆಯುವಂತ ಸ್ಕೀಮ್ ಇದು. ಹೇಗಾದ್ರೂ ಮಾಡಿ ದುಡ್ಡನ್ನ ಒಡಿಬೇಕು, ಹೇಗಾದ್ರೂ ಮಾಡಿ ಖಜಾನೆಯನ್ನ ತುಂಬಿಸ್ಕೋಬೇಕು. ನೀವು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಬೇಕಿದ್ರೆ ಇದು ಮಾಡ್ಲಿ, ಇದಾದ್ಮೇಲೆ ರಿಪೋರ್ಟ್ಸ್ ಅನ್ನ ತೆಗೆದ್ರೆ ನೀವು ನೋಡಿ ಯಾರ್ಯಾರ ಖಜಾನೆಗಳಿಗೆ ಎಷ್ಟೆಷ್ಟು ಹಣ ಹೋಗಿರುತ್ತೆ ಅನ್ನೋಂಥದ್ದು ನಾವೆಲ್ಲ ಕೂಡ ಗಮನಿಸ್ಬೇಕು. ಓಕೆ ರಾಮಲಿಂಗೇಗೌಡ್ರೆ, ಹೇಗೆ ನೋಡ್ತೀರಿ? ಬೀದಿ ನಾಯಿಗಳಿಗೆ ಬಿರಿಯಾನಿ ಬೇಕಿತ್ತಾ? ಇಲ್ಲ, ಈ ಇಡೀ ದೇಶಕ್ಕೆ ಮಾದರಿಯಾಗಕ್ಕೆ ಹೊರಟಿರುವಂತಹ ಸ್ಪೆಷಲ್ ಕಮಿಷನರ್ಗೆ ಒಂದು ನಾವು ಸನ್ಮಾನ ಮಾಡಬೇಕಿದೆ. ಯಾಕೆ ಸನ್ಮಾನ ಅಂದರೆ, ಈ ಹುಚ್ಚು ಆಲೋಚನೆಯನ್ನು ತಗೊಂಬಂದಂತಹ ಸ್ಪೆಷಲ್ ಕಮಿಷನರು ಇವರು ಇಂದಿರಾ ಕ್ಯಾಂಟೀನ್ ವಿಚಾರಕ್ಕೆ ಬಂದರೆ ಜನಗಳಲ್ಲಿ ಸರಿಯಾದ ರೀತಿಯಲ್ಲಿ ಊಟ ಸಿಗ್ತಾ ಇಲ್ಲ ಒಂದು ಕಡೆ. ಆದರೆ ಇವರ ಕೆಳ ಹಂತದ ಅಧಿಕಾರಿಗಳು ಏನಿದ್ದಾರೆ, HOಗಳು ಪ್ರತಿ ಝೋನಲ್ ವೈಸಲ್ಲಿ, ಅವ್ರುಗಳು 2.5 ಕೋಟಿ ಬಿಲ್ ಮಾಡೋದಕ್ಕೆ ಹೋಗಿ 9.5 ಕೋಟಿ ಬಿಲ್ ಮಾಡಿರುವಂಥ ಉದಾಹರಣೆಗಳಿದೆ ಇತ್ತೀಚೆಗೆ 1 ತಿಂಗಳಿಂದೇನೆ. ಇಂತಹ ಅವಿವೇಕಿ ಅಧಿಕಾರಿಗಳನ್ನ ಮತ್ತು ಬೇಜವಾಬ್ದಾರಿ ಅಧಿಕಾರಿಗಳನ್ನ ಹೊಂದಿರುವಂತಹ BBMP ಇಲಾಖೆ ಕೋವಿಡ್ ಹಗರಣದಲ್ಲಿ, ಕೋವಿಡ್ ಟೈಮಲ್ಲಿ ಕೋವಿಡಲ್ಲೂ ದುಡ್ಡು ಮಾಡ್ತು, ಶವಗಳ ಹೆಸರಲ್ಲಿ ದುಡ್ಡು ಮಾಡ್ತು, ಈಗ ರಸ್ತೆಗಳಲ್ಲೂ ದುಡ್ಡು ಮಾಡ್ತಿದೆ, ಗುಂಡಿ ಮುಚ್ಚೋದ್ರಲ್ಲಿ ದುಡ್ಡು ಮಾಡ್ತಿದೆ. ಕಸನ ಇವರು ಬ್ಲಾಕ್ ಸ್ಪಾಟ್ಗಳೇನಿದೆ ಅದನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಒಬ್ಬೊಬ್ಬ ಮಾರ್ಷಲ್ಸ್ಗಳನ್ನ ತಗೊಂಡ್ಬಂದು 50,000 60,000 ಕೊಟ್ಟು ಸಂಬಳ ಕೊಟ್ಟು ಇಟ್ಕೊಂಡಿದ್ದಾರೆ. ಯಾವ ಬ್ಲಾಕ್ ಸ್ಪಾಟ್ಗಳು ಇವತ್ತು ಕ್ಲಿಯರ್ ಆಗಿದೆ, ಯಾವ ಬ್ಲಾಕ್ ಸ್ಪಾಟು ಕ್ಲಿಯರ್ ಆಗಿಲ್ಲ. ಹಾಗೆ ನೋಡೋದಾದ್ರೆ, ಈಗ ನಾಯಿಗಳಿಗೆ ವಿಚಾರಕ್ಕೆ ಬರೋದಾದ್ರೆ, ನಾಯಿಗಳು ನೀವು ಹೇಳ್ದಂಗೆ ಯಾವ ನಾಯಿಗಳು ಬಂದು ನನಗೆ ಹಸುವಾಗಿದೆ ಅಂತೇಳಿ ಯಾರನ್ನೋ ಹೋಗಿ ಅಟ್ಯಾಕ್ ಮಾಡಿರೋದು ಎಲ್ಲೂ ಉದಾಹರಣೆಗಳಿಲ್ಲ. ಆ ಸಂದರ್ಭಾನುಸಾರ ಅವಕ್ಕೆ ಅವಾಗ ಏನು ನಾವು ಬೀದಿನಲ್ಲಿ ಹೋಗ್ಬೇಕಾದ್ರೆ ನಾಯಿಗಳು ಬಗಳು ಸಹಜ. ಅದನ್ನ ಇಟ್ಕೊಂಡು ಇವರು ನಾಯಿಗಳನ್ನ ಊಟ ಹಾಕ್ತಿದ್ದೀವಿ, ಅವ್ರಿಗೆ ಆಹಾರ ಸಿಗ್ತಿಲ್ಲ ಅಂತ ಹೇಳೋದು ಅದು ತಪ್ಪು ಮಾಹಿತಿ. ಯಾಕೆಂದ್ರೆ ಇಡೀ ನಮ್ಮ ಬೆಂಗಳೂರಿನಲ್ಲಿ ಪ್ರಾಣಿ ಪ್ರಿಯರು ತುಂಬ ಜಾಸ್ತಿ ಇದ್ದಾರೆ. ಅವ್ರುಗಳು ಯಾವುದೇ ಒಂದು ಒಂದು ಆಲೋಚನೆ ಇಟ್ಕೊಳ್ಳದೇನೆ ಅಥವಾ ಅವರೊಂದು ಏನೋ ಒಂದು ಮುಂದಾಲೋಚನೆ ಇಟ್ಕೊಳ್ಳದೇನೆ ಅವ್ರಿಗೆ ಒಂದು ಪ್ರಾಣಿಗಳಿಗೆ ಊಟಗಳನ್ನ ಕೊಡ್ತಿರುವಂಥದ್ದು, ಅವ್ರಿಗೆ ನಿಸ್ವಾರ್ಥ ಸೇವೆಗಳನ್ನ ಮಾಡ್ತಿರುವಂಥದ್ದು. BBMP ಇಲಾಖೆ ಅಂತ್ಯವ್ರನ್ನ ಕರೆದು ಕೆಂಪೇಗೌಡ ಪ್ರಶಸ್ತಿ ಕೊಡಲಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಲಿ, ಅವಾಗ ಇನ್ನೊಂದಷ್ಟು ಜನಕ್ಕೆ ಪುಷ್ಟಿ ಸಿಕ್ಕದಂಗೆ ಆಗುತ್ತೆ. ಇನ್ನೊಂದಷ್ಟು ಪ್ರಾಣಿ ಪ್ರಿಯರು ಬಂದು ಊಟವನ್ನು ಬಡಿಸ್ತಾರೆ ಫ್ರೀಯಾಗಿ. ಇವರು ಜನಗಳ ತೆರಿಗೆ ಹಣವನ್ನು ಯಾವ್ಯಾವ ರೀತಿ ಬಗೆದು ಖಜಾನೆ ತುಂಬಿಸ್ಕೋಬಹುದು, ತುಂಬಿದಂಥ ಖಜಾನೆನ ಯಾವ ರೀತಿ ಖಾಲಿ ಮಾಡ್ಬೋದು, ಆ ಖಜಾನೆಯಲ್ಲಿ ಯಾರ್ಯಾರ ಪಾಲು ಎಷ್ಟೆಷ್ಟು ಅನ್ನೋದಕ್ಕೆ ಪ್ಲಾನ್ ಮಾಡೋಕ್ಕೆ ಇಂಥ IAS KS ಕೂರಿಸ್ಕೊಂಡಿರುವಂಥದ್ದು. ಈ ಸ್ಪೆಷಲ್ ಕಮಿಷನರು ತನ್ನ ಕೆಳ ಹಂತದ ಅಧಿಕಾರಿಗಳು ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಯಾವ ರೀತಿ 2.5 ಕೋಟಿಗೆ 9 ಕೋಟಿ ಬಿಲ್ ಮಾಡಿದ್ರು, ಅದನ್ನ ಕನಿಷ್ಠ ಪರಿಜ್ಞಾನ ಇಲ್ಲದಿರುವಂತಹ ಒಂದು ಆಯುಕ್ತರು ಇವ್ರುಗಳು. ಸೊ ಒಂದೇ ದಿನದಲ್ಲಿ ಫೈಲ್ ಮೂವ್ ಆಗಿರುವಂಥದ್ದು ವಿತ್ ಸಾಕ್ಷಿ ಸಮೇತ ಹೇಳ್ತೀನಿ, ಬೇಕಿದ್ರೆ ಈಗಲೇ ನನ್ನ ಬಳಿ ಸಾಕ್ಷಿ ಇದೆ. ಸೊ ಅಂತ ಅವೈಜ್ಞಾನಿಕ ಹುದ್ದೆ ಹೊಂದಿರುವಂಥವ್ರು ಇವರು. ಇದು ನಿಜವಾಗ್ಲೂ ಇದು ಅಟ್ಟರ್ ಫ್ಲಾಪ್ ಆಗೇ ಆಗುತ್ತೆ. ಇದರಲ್ಲೂ ನನ್ನ ಸ್ನೇಹಿತರು ಹೇಳ್ದಂಗೆ ದುಡ್ಡು ಯಾವ್ಯಾವ್ದ್ರಲ್ಲಿ ಮಾಡಬೇಕು, ಯಾವ್ಯಾವ್ದ್ರಲ್ಲಿ ಯಶಸ್ಸು ಪಾಲು ಬರುತ್ತೆ ಅನ್ನೋದು ವೆರಿ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಇದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ. ಇದು ಸತ್ಯವಾಗ್ಲೂ ಇದು ಅಟ್ಟರ್ ಫ್ಲಾಪ್ ಆಗುತ್ತೆ. ಅರುಣ್ ಪ್ರಸಾದ್ ಸರ್, ಹೇಗೆ ನೋಡ್ತಿದ್ರಿ ಈ ಸ್ಕೀಮನ್ನು? ನಾಯಿಗಳಿಗೆ ಬಿರಿಯಾನಿ ಹಾಕುವಂಥದ್ದು, ಎಗ್ ರೈಸ್ ಹಾಕಬೇಕು ಅಂತ ಹೇಳಿ ನೋಡಿ, ಈಗ ಎಲ್ಲ ಥರದ ವಾದ ವಿವಾದ ನೋಡಿದ್ವಿ. ನಾನು ಕೆಲವು ಮುಖ್ಯ ಸಂವಿಧಾನದ ಅಂಶಗಳನ್ನು ನಾನು ಮಾಧ್ಯಮದಲ್ಲಿ ಶೇರ್ ಮಾಡಿಕೊಳ್ತೇನೆ. ಒಂದು ಬಂದು ಸಂವಿಧಾನ ಅಡಿಯಲ್ಲಿ ಆರ್ಟಿಕಲ್ 246 ಅದರಲ್ಲಿ ಬಂದು
ಲಿಸ್ಟ್ 3 ಅಂದರೆ ಕನ್ಕರೆಂಟ್ ಲಿಸ್ಟ್, ಅಂದರೆ ಅದರಲ್ಲಿ ಬರುವಂಥ ಅಂಶಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೊಣೆಯಾಗಿರುತ್ತೆ. ಸೆಂಟ್ರಲ್ ಲಿಸ್ಟ್ ಅಂದರೆ ಕೇಂದ್ರ ಸರ್ಕಾರದ್ದು ಜಾಬು, ಸ್ಟೇಟ್ ಲಿಸ್ಟ್ ಅಂದರೆ ಅದು ಲಿಸ್ಟು ಬಂದು ರಾಜ್ಯ ಸರ್ಕಾರದ್ದು. ಕನ್ಕರೆಂಟ್ ಬಂದು ಎರಡೂ ಬರುತ್ತೆ. ಕನ್ಕರೆಂಟ್ ಲಿಸ್ಟಲ್ಲಿ ಎಂಟ್ರಿ 17 ಬಂದು ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಅಂತೇಳಿದೆ, ಇದು ನಾವಲ್ಲ ಸಂವಿಧಾನದಲ್ಲಿರೋದು. ನೆಕ್ಸ್ಟು ಆರ್ಟಿಕಲ್ 243W ಕಾನ್ಸ್ಟಿಟ್ಯೂಷನ್ 74th ಅಮೆಂಡ್ಮೆಂಟ್ 1992, ಅದು ಜಾರಿಗೆ ಬಂದಿದ್ದು 1/6/1993. 92ಅಲ್ಲಿ 74th ಅಮೆಂಡ್ಮೆಂಟು. 74th ಅಮೆಂಡ್ಮೆಂಟಲ್ಲಿ 243W 12th ಶೆಡ್ಯೂಲ್, ಇದು ಲಿಸ್ಟ್ 3 ಬಂದು 7th ಶೆಡ್ಯೂಲು. 12th ಶೆಡ್ಯೂಲಲ್ಲಿ ಎಂಟ್ರಿ 15ಅಲ್ಲಿ ಪುನಃ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಬರ್ತದೆ, ಅಂದರೆ ಪ್ರಾಣಿ ಹಿಂಸೆ ತಡೆಗಟ್ಟೋದು. ನಾವು ಪ್ರಾಣಿ ಹಿಂಸೆ ತಡೆಗಟ್ಟುವಂಥ ಕಾಯ್ದೆ 1960 ಪ್ರಿವೆನ್ಷನ್ ಆಫ್ PC ಆ್ಯಕ್ಟ್ 1960 ಸೆಕ್ಷನ್ 11(1)(h) ತಗೊಂಡ್ರೆ ಯಾವುದೇ ಮಾಲೀಕರಾಗಲಿ ಪ್ರಾಣಿಗಳ ಅವರ ಇದರಲ್ಲಿರಬೇಕಂದ್ರೆ ಅದಕ್ಕೆ ಊಟ ನೀರು ಕೊಡಬೇಕಂತೇಳಿದೆ. ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅವರು ಒಂದು ಇದು ಮಾಡಿದ್ದಾರೆ, ಏನಂದರೆ ವನ್ಯಜೀವಿಗಳ ಜವಾಬ್ದಾರಿ, ಆಹಾರ, ಅದರ ಪೋಷಣೆ ಎಲ್ಲ ಬಂದು ಅರಣ್ಯ ಇಲಾಖೆ ಬರುತ್ತೆ. ವೈಲ್ಡ್ ಲೈಫ್ ಶೆಡ್ಯೂಲ್ ಸ್ಪೀಚೀಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಡಿಯಲ್ಲಿ ಅದರಲ್ಲಿ ಬರುತ್ತೆ. ಬೀದಾಡಿ ಪ್ರಾಣಿಗಳು, ಮಾಲೀಕರಿಲ್ಲದಂಥ ಬೀದಾಡಿ ಪ್ರಾಣಿಗಳ ಹೊಣೆ ಬಂದು ಲೋಕಲ್ ಅಥಾರಿಟಿ ಬರುತ್ತೆ. ಓಕೆ. ಸೊ ಲೋಕಲ್ ಅಥಾರಿಟಿ ಅವರು ಅದಕ್ಕೆ ಆಹಾರ ನೀರು ಎಲ್ಲ ಪೂರೈಕೆ ಮಾಡಬೇಕಂತೇಳಿದೆ. ಮತ್ತು ಎಲ್ಲರೂ ಕೇಳ್ತಾರೆ ಯಾಕೆ ಪ್ರಾಣಿಗಳಿಗೆ ಊಟ ಹಾಕಬೇಕು, ಯಾಕೆ ಅದಕ್ಕೆ ಸಿಗಲ್ವಾ ಅಂತೇಳಿ. ಅದಕ್ಕೆ ಒಂದು ಮುಖ್ಯವಾದ ಒಂದು ಇದೆ, ಸೆಂಟ್ರಲ್ ಗೌರ್ಮೆಂಟ್ ಬಂದು ಏನಾಯಿತು, SWM ರೂಲ್ಸ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಡಿಯಲ್ಲಿ ನೀವು ನೋಡಿದೆ ಅಂದರೆ ರೂಲ್ 15 ಸಬ್ ರೂಲ್ B ಏನು ಹೇಳ್ತಾನೆ ಅಂದರೆ, ಈಗ ಮನೆಯಲ್ಲಿ ಹೋಗ್ಬಿಟ್ಟು ಒಣ ಕಸ ಹಸಿ ಕಸ, ಒಣ ಕಸ ಹಸಿ ಕಸ. ಹಸಿ ಕಸ ನಮ್ಮ ಫುಡ್ ವೇಸ್ಟ್ ಇರ್ಬೋದು. ಫುಡ್ ವೇಸ್ಟ್ ಇವಾಗ ಮನೆಯಿಂದ ತೊಗೊಳ್ತಾ ಇದ್ದಾರಲ್ಲ, 2016 ಅದು ಬಂದಿದ್ದು. ಸಿಟಿಯಲ್ಲಪ್ಪ, ಊರಲ್ಲಿ ಸಹ ನಾನು ಒಂದು ಸಲ ಹೈದ್ರಾಬಾದ್ಗೆ ಹೋಗಿದ್ದೆ. ಹೈದ್ರಾಬಾದ್ ಹಳ್ಳಿಯಲ್ಲಿ ತೊಗೊಳ್ತಾರೆ. ಮೊದಲು ಏನಾಗ್ತಿದೆ ಅಂದರೆ ಶ್ವಾನಗಳು ಮನುಷ್ಯರೊಟ್ಟಿಗೆ ತಳತಳಾಂತದಿಂದ ಬೆಳ್ಕೊಂಡು ಬಂದಿರೋದು. ನಾವು ವೇಸ್ಟ್ ಫುಡ್ನ ಹೊರಗಡೆ ಬಿಸಾಕಿದಾಗ ಅದನ್ನ ತಿನ್ಕೊಂಡು ಬದುಕ್ತಾ ಇತ್ತು. ಆಗಿನ ಕಾಲದಲ್ಲಿ ಹಂಗೆ ಊಟ ಜಾಸ್ತಿ ಆದರೆ ನಾಯಿಗೆ ಹಾಕ್ಬಿಡಪ್ಪ ಅಂತ ಹೇಳೋರು. ಹೌದು. ಓಕೆ. ಇವಾಗ ಕಾನೂನಾತ್ಮಕವಾಗಿ ನಾವೇನು ಮಾಡಿದ್ವಿ, ಅದ್ರದ್ದು ಊಟನ ಕಿತ್ಕೊಂಡು, ನಾಯಿದೆ ಅಲ್ಲಪ್ಪ, ಕಾಗೆದು ಅಷ್ಟೇ, ಒಂದು ಇರುವೆದು ಅಷ್ಟೇ, ಇವಾಗ ಊಟ ಸಿಗ್ತಾ ಇಲ್ಲ. ಯಾಕೆ? ನಾವು ಹೊರಗಡೆ ಊಟ ಆಗ್ತಾ ಇಲ್ಲ, ಅದನ್ನ ಬಂದು ರೀಸೈಕ್ಲಿಂಗ್ ಅಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಪ್ರಕೃತಿಯಲ್ಲಿ ರೀಸೈಕಲ್ ಹೆಂಗಾಗುತ್ತೆ ಅಂದರೆ, ಒಂದು ಪ್ರಾಣಿದು ಊಟ ಇನ್ನೊಂದು ಪ್ರಾಣಿ ಹಂಗೆ ಹೋಗುತ್ತೆ, ಕೊನೆ ಇರುವೆವರೆಗೂ ಹೋಗುತ್ತೆ. ಇವಾಗ ಅದರಲ್ಲಿ ಕಿತ್ಕೊಳ್ಳೋದ್ರಿಂದ ಕೇಂದ್ರ ಸರ್ಕಾರ ಬಂದು ABC ರೂಲ್ಸ್ 2023 ಮಾಡ್ತು. ಅದರಲ್ಲಿ ಬಂದು ಓಕೆ ರೂಲ್ 20 ಸಬ್ ರೂಲ್ 1 ಹೇಳುತ್ತಾನೆ ಅಂದರೆ ನಾಯಿಗಳಿಗೆ ಆಹಾರ ಹಾಕ್ಬೇಕಂತೇಳಿ. ಯಾಕಂದರೆ ಒಂದು ಕಡೆ ಸರ್ಕಾರ ಕಿತ್ಕೊಬಿಡ್ತು. ಅಂದರೆ ನಮ್ಮ ಮನೆಯದು ಊಟ ಬೇಸ್ನ ನಾನು ತೊಗೊಂಡಾಗಿ ರೋಡಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಹಾಕ್ತಾರೆ ಯಾಕಪ್ಪ ಅನ್ನ ಚೆಲ್ತಾ ಇದೆಯಾ ರೋಡ್ಗೆ ಅಂತಾರೆ. ಅದನ್ನೇನು ಮಾಡೋಕೆ ನಾವು ಕಸದ ತೊಟ್ಟೆಯಲ್ಲಿ ಇಟ್ಕೋಬೇಕು, ಬೆಳಗ್ಗೆ BBMP ಬಂದರೆ ಕೊಟ್ಬಿಡ್ಬೇಕು. ಅವಾಗ ಏನಾಯ್ತು, ಅದು ನಾಯಿದು ಊಟ, ನಾಯಿ ಅಂತಲ್ಲ, ಕಾಗೆ ಆಗಲಿ, ಇಲಿ ಆಗಲಿ, ಇರುವೆ ಆಗಲಿ, ಎಲ್ಲ ಪ್ರಾಣಿಗಳದ್ದು ಊಟ ಅದು ನಾವು ರೀಸೈಕಲ್ ಕಳ್ತಾ. ಇವಾಗ ಅದಕ್ಕೆ ಯಾರು ಊಟ ಕೊಡ್ತಾರೆ? ಸೊ ಆ ಆ್ಯಂಗಲಲ್ಲೇ ಬಂದ ಅಂದರೆ ನಾವು BBMP ಆ್ಯಕ್ಟ್ 2020 243W ಪ್ರಕಾರನೇ BBMP ಆ್ಯಕ್ಟ್ 2020 ಸೆಕ್ಷನ್ 107(1) ಅದರಲ್ಲಿ ಶೆಡ್ಯೂಲ್ 1 ಕೋರ್ ಫಂಕ್ಷನ್ 1A ಎಂಟ್ರಿ 15 ಪುನಃ ಬರ್ತದೆ. ಯಾಕೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕ್ಯಾಟಲ್ ಪೌಂಡು ಮತ್ತು ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಅಲ್ಲಿ ಸಹ ಬಂತು. ಮತ್ತು ಈಗ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ 2024 ಅದರಲ್ಲಿ ನೋಡಿದೆ ಅಂದರೆ ಸೆಕ್ಷನ್ 111 ಸಬ್ ಸೆಕ್ಷನ್ 1 ಅದರಲ್ಲಿ ಕೋರ್ ಫಂಕ್ಷನಲ್ಲಿ ಏನೇನಿದೆ ಅದನ್ನ ಇದು ಮಾಡಿ, ಕೋರ್ ಫಂಕ್ಷನಲ್ಲಿ ಪುನಃ ಇದರಲ್ಲಿ 15 ಬಂದು ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಬರ್ತದೆ, ಕೇರ್ ಆ್ಯಂಡ್ ವೆಟರ್ನರಿ ಸರ್ವಿಸಸ್ ಬರ್ತದೆ, ಮತ್ತು ಕ್ಯಾಟಲ್ ಪೌಂಡ್ ಬರ್ತದೆ. ಅಂದರೆ ಎಲ್ಲ ಪಾಲಿಕೆಯ ಜವಾಬ್ದಾರಿ ಆಗ್ತದೆ ಬೀದಾಡಿ ಪ್ರಾಣಿಗಳ ಆಹಾರ ಪೋಷಣೆ ಮಾಡಬೇಕನ್ಬಿಟ್ಟು. ಇವಾಗ BBMP ಅವರು ಮಾಡ್ತಾ ಇರೋದು ಏನಂದರೆ, ಇವಾಗ ನೋಡಿ ನಾನು ಹೇಳಿದ್ನಲ್ಲ, BBMP ಬಜೆಟಲ್ಲಿ ಡಿಫ್ರೆಂಟ್ ಹೆಡ್ಸ್ ಇದೆ. ಎಜುಕೇಷನ್ಗೆ ಸಪ್ರೇಟು, ಅನಿಮಲ್ ಹಸ್ಬೆಂಡ್ರಿ ಸಪ್ರೇಟು, ರೋಡು, ಇದಕ್ಕಂತೇಳಿ ಬಡ್ಜೆಟ್ ಮೀಸಲಾತಿ ಆಗಿದೆ. ಇವಾಗ ಬಂದು ಮೊಟ್ಟ ಮೊದಲಿಗೆ ಇಡೀ ಭಾರತದಲ್ಲ ವಿಶ್ವದಲ್ಲೇ ಮೊಟ್ಟ ಮೊದಲಿಗೆ BBMPನೇ ಓಕೆ ಬೀದಾಡಿ ಪ್ರಾಣಿಗಳಿಗೆ ಆಹಾರ ಪೂರೈಕೆ. ಯಾಕಂದರೆ ಲಾಸ್ಟ್ ಟೈಮು ಇವಾಗ ಅರಣ್ಯ ಇಲಾಖೆಯಲ್ಲೇ ಲಾಸ್ಟ್ ಟೈಮ್ ಏನಾಯಿತು, ನೀರಿದು ಇದು ಪ್ರಾಬ್ಲಮಿಂದ ವನ್ಯಜೀವಿಗಳಿಗೆ ತುಂಬ ಪ್ರಾಬ್ಲಮ್ ಆಯಿತು. ಆಗ ಸ್ವಲ್ಪ ಒತ್ತಡದಿಂದ, ಪ್ರಾಣಿಪ್ರಿಯರ ಒತ್ತಡದಿಂದ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಏನು ಮಾಡಿದ್ರು, ಅಲ್ಲಿ JCBಯಲ್ಲಿ ಇದು ತೊಗೊಂಡು ನೀರು ಹಾಕಿ, ಯಾಕಂದರೆ ಆನೆ ಅದಕ್ಕೆಲ್ಲ ಕುಡಿಯೋ ನೀರು ಸರಬರಾಜು ಮಾಡಿದ್ರು. ಅದೇ ರೀತಿ ಸಿಟಿಯಲ್ಲಿ ಸಹ ಪ್ರಾಣಿಗಳಿಗೆ ಆಹಾರ ಇದು ಮಾಡಬೇಕು. ಅದು ನಮ್ಮ BBMP ಆ್ಯಕ್ಟಲ್ಲೇ ಇದೆ, ಸಂವಿಧಾನದಲ್ಲೇ ಇದೆ. ಮತ್ತು ನಮ್ಮ ಇದು KMC ಆ್ಯಕ್ಟ್ 1976 ತಗೊಂಡ್ರೆ ಅದರಲ್ಲೂ ಡಿಸ್ಕ್ರಿಷನರಿ ಪವರ್ಸಲ್ಲಿ ಓಕೆ ಎಲ್ಲ ಇದೆ. ಅಲ್ಲ ಈಗ ಓಕೆ ಸರ್, ನೀವೆಲ್ಲ ಹೇಳಿದ್ದು ಸರಿ, ಪ್ರಾಣಿಗಳನ್ನು ಸಾಕಬೇಕೆಲ್ಲವೂ ಸರಿ. ಬಟ್ ಬೆಂಗಳೂರಲ್ಲಿ ಆದ್ಯತೆ ಏನು ಅಂತ ಮುಖ್ಯ ಪ್ರಶ್ನೆ ಬರುತ್ತೆ.
ಈಗ ಒಂದು ಕಡೆ ಬೆಂಗಳೂರಲ್ಲಿ ಜನರು ಬದುಕೋದು ತುಂಬ ಕಷ್ಟ ಆಗಿದೆ ಅಂತ ಗೊತ್ತಾಗಿದೆ. ಜನರಿಗೆ ರಸ್ತೆ ಸರಿ ಇಲ್ಲ, ನೀರು ಕರೆಕ್ಟಾಗಿ ಬರ್ತಾ ಇಲ್ಲ, ಕಸಕ್ಕೆ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಈಗ ಜನರ ದುಡ್ಡನ್ನು ನೀವು ತೆಗೆದುಕೊಂಡು ನಾಯಿಗಳಿಗೆ ಬಿರಿಯಾನಿ ಹಾಕ್ತೀರಿ ಅಂದರೆ ಏನು ಅರ್ಥ ಅಂತ ಬರುತ್ತೆ. ನೀವು ಹೇಳ್ತಾ ಇದ್ರಿ ನೋಡಿ, ನಾಯಿಗಳು ಕೂಡ ಊಟ ಕೊಡಬೇಕು ಅಂತ ಹೇಳಿ. ಈಗ ಯಾವ ನಾಯಿ ಸರ್ ಹಸುವಿನಿಂದ ಸತ್ತಿದೆ ಅಂತ ವರದಿಯಾಗಿದೆ? ಯಾವ ನಾಯಿ ಒಂದಿಷ್ಟು ಏರಿಯಾಗೆ ಹೋಗಲಿ, ಒಂದಿಷ್ಟು ಏರಿಯಾಗಳಲ್ಲಿ ಬೆಂಗಳೂರಲ್ಲಿ ಒಂದಿಷ್ಟು ಏರಿಯಾಗಳಿಗೆ ಹೋಗಿ, ಅಲ್ಲಿ ನಾಯಿಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಅವು ನಾಯಿಗಳ, ಹಂದಿಗಳ, ಸಿಂಹಗಳ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ತಿಂದು ಬಲ್ತಿರ್ತವೆ ಅಂಥ ನಾಯಿಗಳು ಕೂಡ ಇರುತ್ತವೆ. ಯಾವ ನಾಯಿಯೂ ಕೂಡ ಹಸುವಿನಿಂದ ಸಾವನ್ನಪ್ಪಿದೆ ಅಂತ ವರದಿ ಆಗಲ್ಲ, ಆಗೋದು ಇಲ್ಲ. ಯಾವ ನಾಯಿ ಬಂದು ಅಪ್ಲಿಕೇಶನ್, ನಾನು ಅದು ಕಷ್ಟ ಕೇಳಿದ್ದು, ಯಾವ ನಾಯಿ ಬಂದು ಹೇಳ್ತು ನನಗೆ ಹಸುವಾಗ್ತಾ ಇದೆ ಬಿರಿಯಾನಿ ಹಾಕಿ ಅಂತ ಹೇಳಿ? ಪಾಯಿಂಟ್ ನಂಬರ್ 1. ಮತ್ತು ನೀವು ಹೇಳ್ತಾ ಇದ್ರಿ ಹೌದು ಊಟ ಹಾಕಬೇಕು, ಪ್ರಾಣಿಗಳಿಗೆ ಊಟ ಹಾಕಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಂಘ ಸಂಸ್ಥೆಗಳು ಬೆಂಗಳೂರಲ್ಲಿದೆ. ಇದ್ರ ಜೊತೆಗೆ ಬೆಂಗಳೂರಲ್ಲಿರುವಂಥ ಜನರಿದ್ದಾರಲ್ವಾ, ಅವರು ಸ್ವತಃ ಪ್ರಾಣಿ ಪ್ರಿಯರೇ ಆಗಿದ್ದಾರೆ. ಅವರು ಮನೆ ಪಕ್ಕದಲ್ಲಿ ನೀವು ಹೇಳ್ತಾ ಇದ್ರಲ್ವಾ ಒಣ ಕಸ ಹಸಿ ಕಸನೆಲ್ಲ ಚೇಂಜ್ ಮಾಡಿ ಹೋಗ್ತಾ ಇದೆ ಅಂತೇಳಿ. ಬಟ್ ಯಾವುದೇ ಒಂದು ನಾಯಿ ಮನೆ ಹತ್ರ ಇದೆ ಅಂತ ಹೇಳಿದ್ರೆ ಆ ಮಾಲೀಕ ಒಂದಿಷ್ಟು ರೈಸನ್ನು ಹಾಕ್ತಾನೆ. ಬಟ್ ನೀವು ಬಿರಿಯಾನಿನೇ ಹಾಕಬೇಕು, ಇಷ್ಟೇ ಗ್ರಾಮ್ ಹಾಕಬೇಕು, 15 kg, ಈ ಲೆಕ್ಕಾಚಾರ ಎಷ್ಟು ಸರಿ ಅಂತ ಪ್ರಶ್ನೆ. ಹೌದು, ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಲ್ಲ ಕಡೆ ನಾಯಿ ಚೆನ್ನಾಗಿದೆ ಅಂದರೆ ಆರ್ಟಿಕಲ್ 51 AG ಅಡಿಯಲ್ಲಿ ಫಂಡಮೆಂಟಲ್ ಡ್ಯೂಟಿ, ಒಂದು ಭಾರತೀಯ ನಾಗರಿಕನ ಫಂಡಮೆಂಟಲ್ ಡ್ಯೂಟಿಯಲ್ಲಿ ದಯಾ ತೋರಿಸ್ಬೇಕು ಎಲ್ಲ ಜೀವಿಗಳಿಗೆ ಅಂದ್ಬಿಟ್ಟು, ಮನುಷ್ಯರೇ ಅಲ್ಲ ಎಲ್ಲ ಜೀವಿಗಳಿಗೆ. ಇಷ್ಟುವರೆಗೂ ಏನು ಪ್ರಾಣಿ ಪ್ರಿಯರು ತಮ್ಮ ಒಂದು ವೈಯಕ್ತಿಕ ಒಂದು ಹಣದಲ್ಲಿ, ಸಂಪಾದನೆ ಹಣದಲ್ಲಿ ಪ್ರಾಣಿಗಳಿಗೆ ಊಟ ಹಾಕ್ತಾಯಿದ್ರು, ಸರ್ಕಾರದ್ದು ಬೆಂಬಲ ಇರಲಿಲ್ಲ. ನೀವು ಹೇಳ್ತಾ ಇದ್ದೀರಲ್ಲ ನಾಯಿಗಳು ಚೆನ್ನಾಗಿದೆ ಅಂತೇಳಿ, ಅದು ಬಂದು ಏನಂದರೆ ಪ್ರಾಣಿ ಪ್ರಿಯರು ಅವರ ಒಂದು ಸ್ವಂತ ದುಡ್ಡಲ್ಲಿ, NGOಗಳು ಅವ್ರವ್ರದ್ದು ಯಾರದೋ ಒಂದು ಕೊಟ್ಟಿರುವಂಥ ದುಡ್ಡುಗಳಲ್ಲಿ ನಾಯಿಗಳಿಗೆ ಊಟ ಹಾಕ್ತಾಯಿದ್ರು. ಇವಾಗ ಬೀದಿ ನಾಯಿಗಳಿಗೇನು ಇವಾಗ 2,80,000 3 ಲಕ್ಷ ನಾಯಿಗಳಿದೆ, 3 ಲಕ್ಷ ನಾಯಿಗೇನು BBMP ಆಗ್ತಾ ಇಲ್ಲ. ಏನು BBMP ಆಗ್ತಾಯಿದ್ರೆ ಒಂದು ಸ್ವಲ್ಪ ಮಟ್ಟ ನಾಯಿಗಳಿಗೆ, ಮಿಕ್ಕಿದೆಲ್ಲ ಬಂದು ಪಬ್ಲಿಕ್ಕೆ. ಇವಾಗ ಪಬ್ಲಿಕ್ ಫೀಡರ್ಸ್ ಜೊತೆಯಲ್ಲಿ ಸ್ವಲ್ಪ ಹೆಲ್ಪ್ ಬರ್ತಾ ಇದೆ ಹೊತ್ತು ಏನಿದಿಲ್ಲ. ಫೀಡರ್ಸು ಮೊದಲಿಂದನೂ ಕಷ್ಟಪಡ್ತಾ ಇದ್ದಾರೆ ಅವರ. ಓಕೆ ಆಯ್ತು. ಈಗ ನಾಯಿಗಳಿಗೆ ಬಿರಿಯಾನಿ ಹಾಕ್ಬೇಕಂತ ಯಾರು ಹೇಳಿದ್ರು? ಊಟ ಹಾಕ್ಲಿಕ್ಕೆ ಬಿರಿಯಾನಿನೇ ಬೇಕಾ? ನಾಯಿಗಳಿಗೆ ಬೇಕಾ? ಅದು ಹೇಳ್ಬಿಡ್ತೀನಿ. ಈಗ ABC ರೂಲ್ಸ್ 2023 ಅಡಿಯಲ್ಲಿ ಭಾರತ ಪ್ರಾಣಿ ಕಲ್ಯಾಣ ಮಂಡಳಿ ಬಂದು ಬೀದಿ ನಾಯಿಗಳಿಗೆ ಆಪರೇಷನ್ ಅಂತೇಳಿದೆ. ಅದಕ್ಕೆ ಬಂದು ಏನು ನಾಯಿಗಳು ಬಂದು ಅದು ಬಂದು ವೆಜಿಟೇರಿಯನ್ ಅಲ್ಲ, ಶಾಕಾಹಾರಿ, ಮಾಂಸಾಹಾರಿ, ಶಾಕಾಹಾರಿ ಅಲ್ಲ, ಮಾಂಸಾಹಾರಿ ಪ್ರಾಣಿಗಳು. ಓಕೆ, ಅದಕ್ಕೆ ಬಂದು ಪೌಷ್ಟಿಕವಾದ ಅನ್ನ ಸಾಂಬಾರು ತಿನ್ನಲ್ಲ. ಇವಾಗ ಅನ್ನ ಸಾಂಬಾರು ಇಲ್ಲ ಅಂತಂದರೆ ಅದಕ್ಕೆ ಒಂದು ಹಾಲನ್ನು ಹಾಕಬೇಕು, ಇಲ್ಲ ಮೊಸರನ್ನು ಹಾಕಬೇಕು, ಕಾಸ್ಟ್ಲಿ ಬೀಳುತ್ತೆ. ಚೀಪ್ ಆ್ಯಂಡ್ ಬೆಸ್ಟು ನಾವು ಪ್ರಾಣಿ ಪ್ರಿಯರ್ಸ ಇದು ಹಾಕೋದೇನೆಂದರೆ ಚೀಪ್ ಮಾಂಸ ಬಂದು ಚಿಕನ್ ಮಾಂಸ ಮಾತ್ರ. ಓಕೆ, ಅದಕ್ಕೆ ಉಪ್ಪಿಲ್ದೋದೆ ಬೇಯಿಸಿ ಇದು ಹಾಕಿದ್ರೆ ಏನಾಗುತ್ತೆ, ಅದಕ್ಕೆ ಒಂದು ಪೌಷ್ಟಿಕವಾದ ಆಹಾರ ಬರುತ್ತೆ ಮತ್ತು ಇದಾಗುತ್ತೆ. ಯಾಕೆ ಇದು ಇಂಥ ಪ್ರಾಣಿಗಳಿಗೆ ಇಂತಿಂಥ ಇದೇ ಕೊಡಬೇಕಂತೇಳಿದೆ. ಇವಾಗ ಝೂ ಅಲ್ಲಿರುವಂಥ ಹುಲಿಗಳಿಗೆ ಅದೇನು ಮಾಂಸ ಬೇಕೋ ಅದೇ ಇದಾಗೋದು. ಓಕೆ, ಅದಕ್ಕೆ ಇದಾಗಲ್ಲ. ನಾಯಿಗಳು ಬಂದು ಮಾಂಸಾಹಾರಿ ಪ್ರಾಣಿ ಇರೋದ್ರಿಂದ ಅದಕ್ಕೆ ನಾವು ಅನ್ನ ಸಾಂಬಾರು ಕೊಡ್ಲಿಕ್ಕಾಗಲ್ಲ, ಅನ್ನ ರಸಂ ಕೊಡೋಕ್ಕಾಗಲ್ಲ. ಅದಕ್ಕೆ ಜೀವಕ್ಕೆ ಏನು ಬೇಕು ಪೌಷ್ಟಿಕವಾದ ಆಹಾರ ಏನಂದರೆ ಅದು ನಾನ್ ವೆಜ್. ಓಕೆ ಓಕೆ, ಇದರಲ್ಲಿ ಯಾಕಂದರೆ ABC ಸೆಂಟ್ರಲ್ಸ್ ಅಲ್ಲ ಬೀದಿ ನಾಯಿಗಳನ್ನ. ರಾಮಲಿಂಗೇಗೌಡ್ರೆ, ನಾಯಿಗಳಿಗೆ ಅನ್ನ ರಸಂ ಕೊಡ್ಲಿಕ್ಕಾಗಲ್ಲ ಸರ್. ಇಂದಿರಾ ಕ್ಯಾಂಟೀನಲ್ಲಿ ಒಂದು ಊಟ ಚೆನ್ನಾಗಿಲ್ಲ ಅಂದರೆ ನಾವು ಸಂಬಂಧಪಟ್ಟವ್ರ ಗಮನಕ್ಕೆ ತರಬಹುದು, ಕಂಪ್ಲೇಂಟ್ ರೈಸ್ ಮಾಡಬಹುದು. ಬೀದಿ ನಾಯಿಗಳಿಗೆ ಇವರು ಮಾಂಸಾಹಾರಿ ಊಟಗಳು ಹಾಕ್ತಿದ್ದಾರೆ. ಅದೇ ಬಂದೆ. ಈಗ ಏನಂದ್ರೆ, ಈಗ ಆಯ್ತು ನೀವು ಬಿರಿಯಾನಿ ಕೊಡ್ತೀರಾ, ಬಿರಿಯಾನಿದಲ್ಲಿ ಕರೆಕ್ಟ್ ಆಗಿ ಉಪ್ಪಿದೋ ಖಾರ ಇದೆ ನಾನು ಹೇಳ್ಬಿಡ್ತೀನಿ. ಈಗ ನಾಯಿಗೆ ಮನುಷ್ಯರಿಗೇನೆ ನಾಯಿ ಮಾಂಸ ಹಾಕ್ತಿರುವಂತದ್ದು ಉದಾಹರಣೆಗಳು ಜನಗಳ ಕೊಟ್ಟಿರುವಂತ ಹೋಟ್ಲೆಲ್ಗಳಲ್ಲಿ ಉದಾಹರಣೆಗಳಿದೆ, ಸಾಕ್ಷಿ ಸಮೇತ. ಹಾಗೇನೆ ಈ ನಾಯಿಗಳಿಗೆ ಉಪ್ಪು ಕಮ್ಮಿ ಆದ್ರೆ ಯಾರು ಕಂಪ್ಲೇಂಟ್ ಮಾಡುತ್ತೆ? ಒಂದು ವೇಳೆ ಅಳಸೋಗಿರುವಂತ ಅಳಸ ಮಾಂಸವನ್ನ ತಂದು ಅಡಿಗೆ ಮಾಡಿ ಬಡಿಸಿದ್ರೆ ಅದು ಯಾರಿಗೋ ಕಂಪ್ಲೇಂಟ್ ಮಾಡುತ್ತೆ. ಮಾಂಸನೇ ಹಾಕಿಲ್ಲ, ಇವ್ರು ಹೇಳ್ತಾರೆ ಜಿಯೋ ಟ್ಯಾಗ್ ಹಾಕ್ಬೇಕು ಅಂತ. ಜಿಯೋ ಟ್ಯಾಗ್ ಎಷ್ಟು ಫೇಕ್ ಮಾಡ್ತಾರೆ ಅಂತ ನನ್ನ ಹತ್ರನೇ ಸಾಕ್ಷ್ಯಗಳಿದೆ. BBMP ಎಂತ ಕಲ್ಪ್ರೇಟ್ಸ್, BBMP ಎಂತ ಕಲ್ಪ್ರೇಟ್ಸ್ ಅಧಿಕಾರಿಗಳಿದ್ದಾರೆ ಅಂತ ನಮ್ಮ ಹತ್ರ ಸಾಕ್ಷ್ಯಾಧಾರಗಳು ಸಮೇತ ಇದೆ. ಇವ್ರೇನ್ ಹೇಳ್ತಾರೆ ಜಿಯೋ ಟ್ಯಾಗು ಅಂದ್ರೆ GPS ಫೋಟೋ ತೆಗೆದು ಹಾಕ್ಬೇಕು ಅಂತ. ಹೌದು, ಎಷ್ಟು ಫೋಟೋಗಳು ತೆಗೆದು ಹಾಕ್ತಾರೆ, ಅದ್ರ ನೈಜತೆ ಪರಿಶೀಲನೆ ಯಾರು ಮಾಡೋದು? ನಾರ್ಮಲ್ ಒಂದೇ ಫೋಟೋವನ್ನ 10 ಬಾರಿ ಎಡಿಟ್ ಮಾಡಾಕುವಂತ ಇವತ್ತು ಟೆಕ್ನಾಲಜಿ ಇದೆ ನಮ್ಮ ಮುಂದೆ. ಹಾಗೇನೆ ನಾಯಿಗೆ ಒಂದು ವೇಳೆ ನನ್ಗೆ ಊಟನೇ ಬಂದಿಲ್ಲ, ಯಾರಿಗೋ ಕಂಪ್ಲೇಂಟ್ ಮಾಡಬೇಕು. ಇವರು 3 ಲಕ್ಷ ಇರುವಂತ ನಾಯಿಗಳನ್ನ ಬರೀ ಕೇವಲ ಈಗ 4,000 ನಾಯಿಗಳಿಗೆ ಊಟ ಬಡಿಸ್ತಿದ್ದಾರೆ. ಆ 4,000 ನಾಯಿಗಳು ಯಾವ್ದು ಅಂತ ಐಡೆಂಟಿಫೈ ಮಾಡ್ತಾರೆ? ಆಧಾರ್ ಕಾರ್ಡ್ ಕೊಡ್ತಾರ ಅಂತ.
ಅಲ್ಲ ಅದು ಒಂದು ವೇಳೆ ಈಗ ಏನಾಗ್ತದೆ ಇದೇ ತರ ಚರ್ಚೆಗಳು ಮುಂದೆ ಆದ್ರೆ ಮುಂದೊಂದಿನ ಕತ್ತಿಗೊಂದು ಈಗ ನಾವು ಹಸುಗಳಿಗೆ ಇನ್ಸೂರೆನ್ಸ್ ಮಾಡಿಸ್ತೀವಿ ಹಳ್ಳಿನಲ್ಲಿ ಕಿವಿಗೊಂದು ಟ್ಯಾಗ್ ನ ಹಾಕ್ತಾರೆ. ಹಾಗೆ ಪ್ರತಿ ನಾಯಿಗಳಿಗೂ ಒಂದು ಕಿವಿಗೊಂದು ಅಥವಾ ಕತ್ತಿಗೋ ಒಂದು ಟ್ಯಾಗ್ ನ ಹಾಕ್ಲಿ, ಅವಾಗ ಐಡೆಂಟಿಫೈ ಮಾಡೋಣ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇವ್ರು ಇರೋಂತ ಫೆಸಿಲಿಟಿಗಳನ್ನ ಉಪಯೋಗಿಸ್ಕೊಂತ ಇಲ್ಲ. ಇಂದಿರಾ ಕ್ಯಾಂಟೀನ್ ಅಲ್ಲಿ ಸ್ವಚ್ಛತೆ ಇಲ್ಲ, ಇಂದಿರಾ ಕ್ಯಾಂಟೀನ್ ಅಲ್ಲಿ ಸರಿಯಾದಂತ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಅದನ್ನ ಹಂಗಿದ್ದಾಗ ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೀವಿ, ಬಟ್ ಅದು ಎಷ್ಟೋ ಜನ ಗಮನಕ್ಕೆ ತರ್ತಾನೆ ಇಲ್ಲ. 10 ರೂಪಾಯಿ ಊಟ ಸಿಗ್ತಿದೆ ಸಾಕು ಬಿಡಪ್ಪ ಇವತ್ತು ತೃಪ್ತಿ, 15 ರೂಪಾಯಿ ಊಟ ಸಿಗ್ತಿದೆ ಬಿಡಪ್ಪ ತೃಪ್ತಿ ಅನ್ಬೋದು. ಬಟ್ ನಾಯಿಗಳ ತೃಪ್ತಿಯಲ್ಲಿದೆ, ಅದು ನಂಗೆ ತೃಪ್ತಿ ಆಯ್ತು ಅಂತ ಯಾರು ಕಂಪ್ಲೇಂಟ್ ಮಾಡಬೇಕು? ನನಗೆ ಅಳಸದ ಅನ್ನ ತಂದ್ಕೊಟ್ಟ ಅಂತ ಅಕಸ್ಮಾತ್ ಈಗ ನಾವು ಹೋಟ್ಲಿಗೆ ಹೋಗ್ತಿಂದ್ರೆ ಬರೀ 75% ಮಾತ್ರ ಅನ್ನ ಬೆಂದಿರ್ತದೆ, ಪೂರ್ತಿ ಪ್ರಮಾಣದಲ್ಲಿ ಅನ್ನ ಬೇಯೋದಿಲ್ಲ. ಯಾಕೆಂದ್ರೆ ಹುಡುಗಿರ್ಬೇಕು ಒದಗಬೇಕು ಅಂತೇಳಿ. ಇವನು ನಾಳೆ ಅದೇ ಕೆಲಸ ಮಾಡ್ತಾನೆ. ಅಥವಾ ನಾಳೆ ಈಗ ಸೊಸೈಟಿ ಅಕ್ಕಿಗಳು ಹೊರಗಡೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ, ಅದನ್ನೇ ತಂದು ನಾಳೆ ದಿನ ನಾಯಿಗೆ ಬಿರಿಯಾನಿ ಮಾಡಾಕ್ಬೋದಲ್ಲ. ಆ ನಾಯಿ ಯಾರಿಗೋ ಕಂಪ್ಲೇಂಟ್ ಮಾಡುತ್ತೆ ನನಗೆ ಸೊಸೈಟಿಯನ್ನ ಹಾಕಿದ್ದಾನೆ ಅಂತ. ಸೊ ಬಹಳ ತೊಂದರೆಗಳಿದೆ ಇದರಲ್ಲಿ. ಇದು ಸುಮ್ನೆ ದುಡ್ಡು ಮಾಡೋದಕ್ಕೆ, ನಾನು ಅವಾಗೂ ಇದೇ ಮಾತು ಈಗಲೂ ಅದೇ ಮಾತು ಹೇಳ್ತಿದ್ದೀನಿ, ದುಡ್ಡು ಮಾಡೋದಕ್ಕೆ ಯಾವ್ಯಾವ ತಂತ್ರಗಳು ಬೇಕು ಆ ತಂತ್ರಗಳನ್ನೆಲ್ಲ ಇವ್ರು ಆಲ್ರೆಡಿ ಶೆಡ್ಯೂಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ರಸ್ತೆ ಆದ್ಮೇಲೆ ನೆಕ್ಸ್ಟ್ ಏನು ಘನತ್ಯಾಜ್ಯ ಆದ್ಮೇಲೆ ನೆಕ್ಸ್ಟ್ ಏನು ಇಂದಿರಾ ಕ್ಯಾಂಟೀನ್ ಆದ್ಮೇಲೆ ನೆಕ್ಸ್ಟ್ ಏನು, ಈಗ ಯಾವುದೂ ಇಲ್ಲ. ಪ್ರಸ್ತುತ ಗ್ರೇಟರ್ ಬೆಂಗಳೂರು ಬಂದ ತಕ್ಷಣ ಗ್ರೇಟರ್ ಬೆಂಗಳೂರು ಅದೇ ಯಾವಾಗಲೇ ಹೇಳ್ದಂಗೆ ಇಡೀ ದೇಶಕ್ಕೆ ಮಾದರಿ ಆಗಬೇಕಿತ್ತು. ಗ್ರೇಟರ್ ಬೆಂಗಳೂರು ತಂದ್ರು. ಫಸ್ಟ್ CMC ಇತ್ತು, BBMP ಆಯಿತು, ಒಂದಷ್ಟು ಹಳ್ಳಿಗಳನ್ನ ತಗೊಂಡ್ಬಂದು ಸಿಟಿಗೆ ಸೇರಿಸಿದ್ರು. ಅಲ್ಲಿ ಹಳ್ಳಿಗಳನ್ನ ಕೊಲಾಪ್ಸ್ ಮಾಡಿದ್ರು, ಅಲ್ಲಿ ಕೃಷಿನ ಹಾಳು ಮಾಡಿದ್ರು. ಇವತ್ತು ಮತ್ತೆ ಗ್ರೇಟರ್ ಬೆಂಗಳೂರು ಮಾಡ್ತಿದ್ದಾರೆ, ಮತ್ತೆ ಹಳ್ಳಿಗಳನ್ನ ತಗೊಂಡ್ಬಂದು ಸಿಟಿಗೆ ಹಾಕೊಂತಿದ್ದಾರೆ. ಆ ಸಿಟಿಲಿ ಇರೋದ್ರಿಂದ ರೈತರುಗಳು ಬೆಳಿಗ್ಗೆ ಎದ್ರೆ ಅವರು ವ್ಯವಸಾಯ ಬಿಟ್ಟು ಬೇರೇನೂ ಗೊತ್ತಿಲ್ಲ ಅವ್ರಿಗೆ. ನಾಳೆ ಬೆಳಿಗ್ಗೆ ಎದ್ದು ಬಾರಲ್ಲೋ ಕೆಲಸ ಮಾಡು ಅಂತ ಹೇಳಕ್ಕಾಗತ್ತಾ? ಅಥವಾ ನೀನು ಟೀ ಅಂಗಡಿ ಇಟ್ಕೊ ಅಂತ ಹೇಳಕ್ಕಾಗತ್ತಾ? ಎಷ್ಟು ಜನ ಇಟ್ಕೊಂತಾರೆ? ಅಥವಾ ನಾಳೆ ಬೆಳಗ್ಗೆ ಎದ್ದೋಗಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡು ಅಂತ ಹೇಳಕ್ಕಾಗತ್ತಾ? ನಿಮ್ಮ ಊರಲ್ಲಿ ನಾನು ಗಾರ್ಮೆಂಟ್ಸ್ ಮಾಡ್ತೀನಿ, ಅದು ಗಾರ್ಮೆಂಟ್ಸ್ ಸ್ಕೂಲ್ಗಳು ಯಾರ್ದಿರ್ತದೆ, ಅದೇ ಈ ಪೊಲಿಟಿಷಿಯನ್ಗಳೇ ಇರ್ತದೆ, ಅದೇ ಬಾರ್ಗಳು ಯಾರ್ದಿರ್ತದೆ, ಅದೇ ಇವ್ರುಗಳದ್ದು ಇರ್ತದೆ. ಸೊ ಇವರು ವ್ಯವಸ್ಥಿತವಾಗಿ ಕೊಲೆ ಮಾಡೋದಕ್ಕೆ ನಿಂತಿದ್ದಾರೆ ಹೊರತು ಇಲ್ಲಿ ವ್ಯವಸ್ಥಿತವಾಗಿ ಎಲ್ಲರೂ ಬದುಕಿಸ್ಬೇಕು, ಪ್ರಾಣಿಗಳಿಗೂ ಸಿಗಬೇಕು, ಮನುಷ್ಯರಿಗೂ ಸಮಾನವಾದಂಥ ಬದುಕು ಸಿಗಬೇಕು ಅನ್ನೋದು ಇವ್ರ ಮನಸ್ಸಲ್ಲಿಲ್ಲ. ಇವ್ರ ಮನಸ್ಸಲ್ಲಿ ಖಂಡಿತ ಇರುವಂಥದ್ದು ನಾನು ಯಾವ್ಯಾವ ಯೋಜನೆಗಳನ್ನ ಜಾರಿಗೆ ತರಬೇಕು, ಯಾವ್ಯಾವ ಯೋಜನೆಗಳಲ್ಲಿ ಬಾಚ್ಬೋದು, ಯಾವ್ಯಾವ ಯೋಜನೆಗಳಲ್ಲಿ ನಾವು ಹೊಟ್ಟೆನ ತುಂಬಿಸ್ಕೋಬಹುದು ಅನ್ನೋ ದುರಾಲೋಚನೆಯಿಂದ ಮಾಡ್ತಿರುವಂತಹ ಅಯೋಗ್ಯತನದ ಈ ಒಂದು ಯೋಜನೆ. ಉತ್ಕರ್ಷ ಒಳ್ಳೆ ಪಾಯಿಂಟ್ ಹೇಳಿದ್ರಲ್ವಾ. ಈಗ ನೋಡಿ, ಇವರು ಬಿರಿಯಾನಿ ಹಾಕ್ತಾರೆ ಅಂತ ಹೇಳಿದ್ರೆ ಯಾರು ಚೆಕ್ ಮಾಡಲ್ಲ, ಯಾವ ಬಿರಿಯಾನಿ ಹಾಕ್ತಿದ್ದಾರೆ, ಎಷ್ಟು ಕ್ವಾಲಿಟಿ ಇದೆ ಅಂತೇಳಿ, ಬೆಂದಿದ್ಯಾ ಇಲ್ವ ಅಂತ ಯಾರು ಕೂಡ ಚೆಕ್ ಮಾಡಲ್ಲ. ನಾಯಿ ಬಂದು ಕಂಪ್ಲೇಂಟು ಮಾಡಲ್ಲ. ಹೋಗ್ಲಿ, ಈಗ 5,000 ನಾಯಿಗಳಿಗೆ ಅಂತ ಇವರು ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಒಂದು ಕಡೆ ಊಟ ಹಾಕಿದ್ರೆ ನಾಯಿಗೆ ಅಂತ 5,000 ನಾಯಿಗಳೇ ಊಟ ಮಾಡ್ತಾವ. ಮತ್ತು ಇನ್ನೊಂದು ಲೆಕ್ಕ ಇದೆ, ಒಂದು ನಾಯಿಗೆ ಒಂದು ನಾಯಿಗೆ 367 ಗ್ರಾಮ್ ಕೊಡ್ಬೇಕಂತೆ ಊಟ. ಅದು ಗ್ರಾಮ್ ಅಂತ ನಿಜವಾಗ್ಲೂ ಹೆಂಗ್ ಕೌಂಟ್ ಆಗುತ್ತೆ? ನಾಯಿಗೆ ಇಷ್ಟೇ ಗ್ರಾಮ್ ಸಾಕಾ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತಲ್ಲ. ಅವ್ರ ರಿಯಾಕ್ಷನ್ ತಗೋತೀವಿ. ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರು ನೋಡಿ, ಈಗ BBMP ಮಾಡ್ಲಿಕ್ಕೆ ಕೊಟ್ಟಿರುವಂಥ ಈ ಪ್ರಯತ್ನ, ವಿಭಿನ್ನ ರೀತಿಯ ಪ್ರಯತ್ನ, ವಿಶ್ವದಲ್ಲೇ ಮೊದಲ ಬಾರಿಗೆ ಗ್ರೇಟರ್ ಬೆಂಗಳೂರು ಅಂತ ಯಾವಾಗ ಹೆಸರಿಟ್ಟರೋ ಗೊತ್ತಿಲ್ಲ, ಗ್ರೇಟೆಸ್ಟ್ ಐಡಿಯಾಗಳು ಬರ್ತಾ ಇದೆ ನಮ್ಮ ಆಯುಕ್ತರಿಗೆ, ಅಧಿಕಾರಿಗಳಿಗೆ.